ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ರೆಡಿ ಆಗಿದ್ದೀನಿ. ಸಾರಿ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ಆ್ಯಂಡ್ ಔಟ್ಫಿಟ್ ಚೆಕ್ ವಿಡಿಯೋ ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಸ್ಮಾಲ್ ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಫ್ ಫಂಕ್ಷನಲ್ಲಿ ನಮಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡಿ ಹಾಕೋಣ ಅಂತ ಹೇಳಿ. ಆ್ಯಂಡ್ ಕೊನೆವರೆಗೂ ನೋಡಿ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಾಗೆ ನೋಡಿ ಅಂತ ಹೇಳಿ. ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದು ಔಟ್ಫಿಟ್ ಚೆಕ್ಕನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಆ್ಯಂಡ್ ಅಸೆಸರಿ ಚೆಕ್ ಕೂಡ. ಆ್ಯಂಡ್ ನೀವು ನೋಡ್ಬೋದು, ದಿಸ್ ಇಸ್ ದ ಬ್ಯೂಟಿಫುಲ್ ಬನಾರಸ್ ಸಾರಿ ಫ್ರಮ್ ರತ್ನಂ ಸಿಲ್ಕ್ ಆ್ಯಂಡ್ ದಿಸ್ ಬ್ಯೂಟಿಫುಲ್ ನೆಕ್ಲೆಸ್ ಫ್ರಮ್ ಲಲಿತಾ ಜ್ಯುವೆಲರ್ಸ್ ಆ್ಯಂಡ್ ನಕಾಶ ಇರುವಂಥ ಇಯರಿಂಗ್ಸ್ ಫ್ರಮ್ ಮುಖೇಶ್ ಜ್ಯುವೆಲರ್ಸ್ ಇಂದ. And this beautiful bangles from Chickpete. So this is my complete outfit and accessories. I hope you like it. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನಾವು ಹೊರಟ್ವಿ ಊರಿಗೆ. ಸೊ ಆಲ್ಮೋಸ್ಟ್ 10:30 ಆಗಿಬಿಟ್ಟಿದೆ. ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಬೇಗ ರೆಡಿಯಾಗಿ ಆಲ್ಮೋಸ್ಟ್ ಬೇಗನೆ ಹೋಗಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ನಾವು ಹೊರಟ್ವಿ. ನಮ್ಮ ಅತ್ತೆ ಮಾವ ಎಲ್ಲ ನಿನ್ನೆ ರೀಚ್ ಆಗಿದ್ದಾರೆ. ಅವರು ಬಂದು ಅವರಿಗೆ ಮೊಮ್ಮಗಳಾಗಿರೋದ್ರಿಂದ ಸೊ ಅವರೇ ನಿನ್ನೆ ಎಲ್ಲ ಹೋಗಿ ಅವರೆಲ್ಲರೂ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ತುಂಬ ಜನ ರಿಲೇಟಿವ್ಸ್ ಬಂದಿರ್ತಾರೆ. ಆಫ್ಟರ್ ಮೈ ಎಂಗೇಜ್ಮೆಂಟ್ ಅವ್ರನ್ನೆಲ್ಲ ಮೀಟ್ ಮಾಡೋ ಅಂಥ ಡೇ ಇವತ್ತು ನನಗೆ. ಅವರೆಲ್ಲ ಮಾತಾಡೋಕ್ಕೆ ಸಿಗ್ತಾರೆ, ಹಾಗೆ ನೋಡೋದಕ್ಕೆ ಸಿಗ್ತಾರೆ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಕಾರಲ್ಲಿ ಯೂಶ್ವಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಮಿರರ್ದು ವೀಡಿಯೋಸ್ ಮಾಡ್ತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಈ ಥರ ವೀಡಿಯೋ ಮಾಡೋದು. ಆ್ಯಂಡ್ ಇವತ್ತು ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದೀನೋ ಅನ್ನೋ ಫೀಲ್ ನನಗೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೇ ಕಡೆ ಸಿಗ್ತಾರೆ ಅಂದರೆ ಮಾತಾಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವ್ರ ಜೊತೆಲ್ಲ ಮಾತಾಡೋದು ತುಂಬ ಇಷ್ಟ ನನಗೆ. ಆ್ಯಂಡ್ ಸ್ವಲ್ಪ ನಾನು ಕೂಡ ಜಾಸ್ತಿ ಮಾತಾಡೋದ್ರಿಂದ ಸೊ ಎಲ್ಲನೂ ಕೂಡ ಮಾತಾಡಿಸ್ಬೋದು ಅನ್ನೋದು ಒಂದು ಖುಷಿ. ನನ್ನ ಹೊರಟಿದ್ದೀವಿ. ಹರಿಯವರ ಅಕ್ಕನ ಮಗಳು ಫಂಕ್ಷನ್ ಇದೆ. ಸೊ ಹೇಗಾಗುತ್ತೆ ಫಂಕ್ಷನು ಅಂತೆಲ್ಲ ಸ್ವಲ್ಪ ಆದರೆ ಕ್ಯಾಪ್ಚರ್ ಮಾಡ್ತೀನಿ. ಹಾಗೆ ನಾವಿಬ್ಬರು ಇವತ್ತು ಟ್ವಿನಿಂಗ್ ಇಲ್ಲ. ಇವತ್ತು ಇವರು ಬ್ಲ್ಯಾಕ್ ಕಲರ್ ಹಾಕ್ಕೊಂಬಂದಿದ್ದಾರೆ. ಮೆನ್ ಇನ್ ಬ್ಲ್ಯಾಕ್ ಅಂತೆ. ಸೊ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದ್ದಾರೆ. ಬಟ್ ನನ್ನಷ್ಟೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಇಟ್ಸ್ ಓಕೆ. ಮತ್ತೆ ಮಾವ ಎಲ್ಲ ನೆನ್ನೆನೇ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾನು ಹರಿ ಇಬ್ಬರ ಜೊತೆಗೆ ಅವರು ನನ್ನನ್ನು ಪಿಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬರ್ತಾ ನಾವು ಎಲ್ಲ ಒಟ್ಟಿಗೆ ಬರ್ತೀವಿ. ಸೊ ನನಗಂತೂ ತುಂಬ ಚೆನ್ನಾಗಿ ಎಕ್ಸೈಟೆಡ್ ಆಗಿದ್ದಾರೆ. ಯಾಕೆ ಅಂತ ಅಂದರೆ ಫಂಕ್ಷನ್ ಹೇಗಾಗುತ್ತೆ ಅಂತ ನೋಡಬೇಕು. ಆ್ಯಂಡ್ ಈ ಮಂತೆಲ್ಲ ಒಂಥರ ಆಫ್ ಸ್ಯಾರಿ ಫಂಕ್ಷನ್ಸ್ಗಳು ಜಾಸ್ತಿ ಇದೆ. ನೆಕ್ಸ್ಟ್ ವೀಕು ಲೇಖಾ ಅಕ್ಕ ಅವರ ಮಗಳು ಫಂಕ್ಷನ್ ಇದೆ. ಸೊ ಅದನ್ನು ಕೂಡ ಆದರೆ ವಿಡಿಯೋ ಮಾಡ್ತೀವಿ. ನೀನೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದಿದ್ದೀವಿ ಅದ್ರದ್ದು. ಸೊ ಅವಳ ಒಂದು ಔಟ್ಫಿಟ್ಟು ಹೇಗಿರುತ್ತೆ ಅಂತ ನೋಡ್ತೀನಿ. ಆ್ಯಂಡ್ ಇವಾಗ ಆಫ್ ಸ್ಯಾರಿ ಫಂಕ್ಷನ್ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ನಮ್ಮ ಕಡೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದಾಗೆ ನೋಡಿ ಅಂತ ಹೇಳ್ತೀನಿ. ಹರಿ, ನಾನು ಹಿಂಗೊಂದು ಕ್ವಶನ್ ಕೇಳ್ತೀನಿ, ಆಯ್ತಾ? ಏನು ಕ್ವಶನ್ ಅಂತ ಹೇಳ್ತೀನಿ ಇರು. ಅದನ್ನು ಹೇಳಕ್ಕೆ ತಾನೇ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು. ಸೊ ಏನಂತ ಅಂದರೆ, ಒಂದು ಕಾರಲ್ಲಿ ಇಬ್ರು ಅಪ್ಪ ಇಬ್ರು ಮಕ್ಳು ಇರ್ತಾರೆ. ಇಬ್ರು ಅಪ್ಪ ಇಬ್ರು ಮಕ್ಳು. ಇಬ್ರು ಅಪ್ಪ ಹೆಂಗಿರ್ತಾರೆ? ಇಬ್ರಪ್ಪಂಗೂ ಇಬ್ರು ಸಪರೇಟಾ ಬೇರೆ ಮಕ್ಳ? ಅದೆಲ್ಲ ನೀನ್ ಕೇಳೋಂಗಿಲ್ಲ, ನೀನ್ ತಲೆ ಓಡಿಸ್ಬೇಕು ಏನು ಅಂತ. ಸೊ ಒಂದ್ ಕಾರಲ್ಲಿ ಇಬ್ರಪ್ಪ ಇಬ್ರು ಮಕ್ಳು ಇರ್ತಾರೆ. ಸೊ ಕಾರಲ್ಲಿ ಟೋಟಲಿ ಎಷ್ಟು ಜನ ಆದ್ರು? ಎಷ್ಟು ಜನ ಇರ್ತಾರೆ ಕಾರಲ್ಲಿ? ಇಬ್ರು ಮಕ್ಳು. 4 ಜನನ? ಅಲ್ಲ, ರಾಂಗ್. ಇಬ್ರು ಅಪ್ಪನಿಗೆ ಇಬ್ರು ಮಕ್ಳ? ಇಬ್ಬಿಬ್ರು ಮಕ್ಳ? ಅಲ್ಲ, ಯೋಚನೆ ಮಾಡ್ಬಿಟ್ಟು ನೀನ್ ಹೇಳು. ಸೊ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದ್ ಕಾರಲ್ಲಿ ಅಮ್ಮ ಇರೋದಿಲ್ಲ. ಸೊ ಇಬ್ರಪ್ಪ ಇಬ್ರು ಮಕ್ಳು ಇರ್ತಾರೆ, ಆಯ್ತಾ? ಇಬ್ರು ಅಪ್ಪ ಇಬ್ರು ಮಕ್ಳು. ಸೊ ಎಷ್ಟು ಜನ ಇರ್ತಾರೆ? ಇಬ್ರು ಅಪ್ಪ ಅಂತಾನೆ ಇರ್ತಾರೆ. ರಾಂಗ್. ಸೊ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ್ದು ರೈಟ್ ಆನ್ಸರ್ ಅಂತ ನಾನು ಪೆನ್ ಮಾಡ್ತೀನಿ. ಇವಾಗ ಇನ್ನೊಂದೇನಂತ ಅಂದ್ರೆ, ಇನ್ನೊಂದು ಕ್ವೆಶನ್ ನನ್ನ ಕಡೆಯಿಂದ. ಸೊ ಇವಾಗ ನೆಕ್ಸ್ಟ್ ಮಂತ್ ನಮ್ಮ ಮದ್ವೆ ಅಲ್ವಾ? ಹೌದು. ಸೊ
ಕಟ್ಟಬೇಕಾದ್ರೆ ಯೂಶಲಿ ಹುಡುಗರಿಗೆ ಕೈಯೆಲ್ಲ ಶಿವರಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ನಿನ್ಗೇನಂತ ಅನ್ಸುತ್ತೆ ಆ ಮೂಮೆಂಟ್ ಹೆಂಗಿರ್ಬೋದು ಅಂತ ಅನ್ಕೊತಾ ಇದೀಯ ನೀನು? ಮೋಸ್ಟ್ಲಿ ಹುಡುಗ ಕುಡ್ದಿರಲ್ಲ ಇರ್ಬೇಕು, ಅದಕ್ಕೆ ಕೈ ನಡೀತಾ ಇರ್ತೈತೆ. ಯಾರಾದ್ರೂ ಕುಡ್ಕೊಂಡ್ ಮದ್ವೆ ಆಗ್ತಾರ ನೋಡಿ guys? ಈ ತರ ಎಲ್ಲ ಆನ್ಸರ್ ಮಾಡ್ತಾರೆ. ಹುಡುಗರಿಗೆ ಕುಡ್ದಿಲ್ಲ ಅಂದ್ರೆ ಕೈ ನಡೀತೈತೆ, ನಮ್ಗಲ್ಲ ಏನು ಆಗಲ್ಲ. ನೋಡೋಣ, ನೆಕ್ಸ್ಟ್ ಮಂತ್ ಆಫ್ಟರ್ ಮ್ಯಾರೇಜ್ ವಿಡಿಯೋ ಮಾಡ್ತೀನಿ. ಸೊ ಆ ಮೂಮೆಂಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಹೌ ಎಕ್ಸೈಟೆಡ್ ಯು ಆರ್? ಇವಾಗ ಸಿಂಗಲ್ ಇಂದ ಮಿಂಗಲ್ ಆಗ್ತಾ ಇದ್ಯಾ? ಸೊ ನಿನ್ನ ಬ್ಯಾಚುಲರ್ ಲೈಫ್ ಹಿಂಗೆ ಇರುತ್ತೆ ಅಂತ ಅನ್ಕೊಂತಾ ಇದ್ಯಾ, ಇಲ್ಲ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ ನಿಂಗೆ? ಅಫ್ಕೋರ್ಸ್ ಏನ್ ಚೇಂಜ್ ಆಗುತ್ತೆ? ಹೆಂಗಿದಿರೋ ಹಂಗೆ ಇರ್ತಾರಂತೆ. ನೋಡೋಣ ಹೆಂಡತಿ ಪವರ್ ಏನು ಅಂತ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ. ಫೈನಲಿ ನಾವು ರೀಚ್ ಆದ್ವಿ. ಹರಿಯೂರು ಊರಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆನ್ ದಿ ವೇ ನನಗೆ ನವಿಲ್ ಗರಿ ಕೂಡ ಸಿಕ್ತು ಆ್ಯಂಡ್ ನವಿಲ್ ಕೂಡ ನೋಡೋಕ್ಕೆ ಸಿಕ್ತು. ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಹೋಗಿ ರೀಚ್ ಆದ್ವಿ ಫಂಕ್ಷನ್ ಹಾಲಿಗೆ. ಆ್ಯಂಡ್ ರಚನಾಗೆ ನಾನು ಅತ್ತೆ ಆಗಬೇಕಾಗಿರೋದ್ರಿಂದ, ನಾನು ಹರಿ ಅತ್ತೆ ಮಾವ ಆಗೋದ್ರಿಂದ ಸೊ ನಾವೇ ಹಾರನ ಹಾಕಬೇಕಾಗಿತ್ತು. ಆವಾಗಷ್ಟೇ ಅವಳನ್ನು ಕೂರಿಸಿದ್ರು. ಸೊ ಆವಾಗ ಹಾರ ಎಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ಆ ಡೆಕೋರೇಷನ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಚನಾ ಹಾಕಿದಂಥ ಸಾರೀಸ್ ಇರ್ಬೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ಆ್ಯಂಡ್ ಎಲ್ಲ ಥರ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದು ನನಗೆ ತುಂಬ ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು ಎಷ್ಟೆಲ್ಲ ವೆರೈಟೀಸ್ ಆಫ್ ಪ್ಲೇಟ್ಸ್ನ ನಾವು ಇಡ್ತೀವಿ ಆಫ್ ಸ್ಯಾರಿ ಫಂಕ್ಷನ್ಗೆ ಅಂತೇಳಿ. ಆ ಬ್ಯಾಕ್ಗ್ರೌಂಡ್ ತುಂಬಾ ಜಸ್ಟಿಸ್ ಮಾಡ್ತಿತ್ತು. ಒಂದು ಫೋಟೋಗಾಗಲಿ ವಿಡಿಯೋಗಾಗಲಿ ಸಖತ್ತಾಗಿ ಕಾಣ್ತಾ ಇತ್ತು ಆ್ಯಂಡ್ ಓವರ್ ಆಲ್ ಸಖತ್ತಾಗಿತ್ತು. ನಾವು ಇವಾಗ ಹರಿಯೋರ ಅತ್ತೆ ಮನೆಗೆ ಬಂದಿದ್ವಿ. ಅಲ್ಲಿ ನಾನು ಟಿಫನ್ ಮಾಡದೇ ಇರೋ ಕಾರಣ ಸೊ ಅವರು ಒಬ್ಬಟ್ಟು ಮತ್ತು ಕಜ್ಜಿಕಾಯಿ ಕೊಟ್ಟರು. ಅದನ್ನೆಲ್ಲ ತಿನ್ಕೊಂಡು ಅವ್ರ ಹತ್ರ ಒಂದಷ್ಟು ಮಾತಾಡಿ ಅವರೇ ಬೆಳೆದಿರುವಂಥ ಕಡಲೆಕಾಯಿ ಹಾಗೆಯೇ ತೆಂಗಿನಕಾಯಿ ಎಲ್ಲ ನಮಗೆ ಕೊಡ್ತಾಯಿದ್ರು. ಒಂದೊಂದು ಚೀಲದಷ್ಟು ಅವರು ಕಡಲೆಕಾಯಿಗಳು ಮತ್ತು ತೆಂಗಿನಕಾಯಿಗಳೆಲ್ಲ ಒಂದು ಚೀಲಕ್ಕೆ ಹಾಕೊಂಡು ತುಂಬ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಹಳ್ಳಿ ಸೈಡ್ ಅವರೆಲ್ಲ ಬೆಳೆಯೋದು, ಹಾಗೆಯೇ ಚಿಕ್ಕ ಚಿಕ್ಕ ಮೇಕೆ ಮರಿಗಳು ಅಲ್ಲಲ್ಲೇ ಓಡಾಡ್ತಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನನಗಂತೂ ತುಂಬ ಹಳ್ಳಿ ವಾತಾವರಣ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಹರಿಯೋರ ಅತ್ತೆಯವ್ರನ್ನೆಲ್ಲ ಬಿಟ್ಟು ಆ್ಯಂಡ್ ನನಗೂ ಅತ್ತೆ ಆಗಬೇಕು. ಸೊ ಅವ್ರನ್ನೆಲ್ಲ ಬಿಟ್ಟು ಊರಿಗೆ ಸೊ ಅವ್ರ ಮನೆಯೆಲ್ಲ ಸ್ವಲ್ಪ ಒಬ್ಬಟ್ಟು ಕಜ್ಜಿಕಾಯಿ ಎಲ್ಲ ತಿನ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು ಕಡಲೆಕಾಯಿ ಅಂತೂ. ಈ ಊರ ಸೈಡ್ ಸಿಗುವಂಥ ಕಡಲೆಕಾಯಿಗಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಅವ್ರ ಮನೆಯೆಲ್ಲ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಮಾತಾಡ್ಸಿದ್ರು. ಅದು ನಂಗೆ ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಮತ್ತೆ ಇವಾಗ ಫಂಕ್ಷನ್ ಇರುವಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೊಂದು 30 ಮಿನಿಟ್ಸು ನಾವು ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಇವಾಗ ಸ್ವಲ್ಪ ಒಬ್ಬಟ್ಟು ಮತ್ತು ಕಜ್ಜಿಕಾಯಿ ಎಲ್ಲ ತಿಂದಿರೋದ್ರಿಂದ ಸ್ವಲ್ಪ ಹೊಟ್ಟೆ ಸ್ವಲ್ಪ ತುಂಬ್ದಂಗಿದೆ. ಇಲ್ಲ ಅಂದಿದ್ರೆ ತುಂಬ ಹೊಟ್ಟೆ ಹಸಿತಿತ್ತು ನನಗೆ. ಯಾಕಂದರೆ ಬೆಳಗ್ಗೆ ಏನೂ ಟಿಫನ್ ಮಾಡಿಲ್ಲ ನಾನು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡಬೇಕು. ನನಗೆ ಈ ಫಂಕ್ಷನಿಂದ ಎಲ್ಲನೂ ಮೀಟಾಗಿ ತುಂಬ ಖುಷಿ ಆಯಿತು. ನನಗೆ ಇವತ್ತು ಗೊತ್ತಾಯಿತು ಎಷ್ಟೊಂದು ಜನ ಅತಿಥಿಯರಿದ್ದಾರೆ, ಹಾಗೆ ಮಾವಂದ್ರಿದ್ದಾರೆ, ಹಾಗೆಯೇ ಕಸಿನ್ಸ್ ಎಲ್ಲರೂ ಇದ್ದಾರೆ ಅಂತ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಂದ ತಕ್ಷಣ ಊಟ ಅಂತೂ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಆದಮೇಲೆ ನಾವು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರ ಜೊತೆ ಮಿಂಗಲ್ ಆಗಿ ಮಾತಾಡಿದ್ದು ಇರ್ಬೋದು. ಆ್ಯಂಡ್ ರಮ್ಯಕ್ಕ ಭವ್ಯಕ್ಕ ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಮೋರ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವು ಮಾವ ಅವ್ರ ಮನೆಗೆಲ್ಲ ಹೋಗಿ ಅಜ್ಜಿ ತಾತನೆಲ್ಲ ಮಾತಾಡಿಸ್ಕೊಂಡು ನಾನು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಹೊರಡೋಷ್ಟರಲ್ಲಿ ಲೇಟ್ ಆಯಿತು. ಇಟ್ಸ್ ಆಲ್ಮೋಸ್ಟ್ 8 o'clock ಆಗಿಬಿಡ್ತು. ಸೊ ಹೊರಟಿದ್ದೀವಿ ನಾವು ಮನೆಗೆ. ನನ್ನ ಬಿಟ್ಬಿಟ್ಟು ಆಮೇಲೆ ಅವರು ಅವರ ಮನೆಗೆ ಹೊರಟರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಮೋರ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.